ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2017ರ ಮೆಸ್ಕಾಮ್ನ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಣ. 2017ರಲ್ಲಿ ಮೆಸ್ಕಾಮ್ನ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಪರೀಕ್ಷೆಯನ್ನು ಮಾಡಲಾಗಿತ್ತು. ಆವಾಗ ಡಿಫ್ರೆಂಟ್ ಸ್ಲಾಟ್ಸಲ್ಲಿ ಪರೀಕ್ಷೆಯನ್ನು ಮಾಡಿದರು. ಸೊ ಇವತ್ತು ಸ್ಲಾಟ್ 3ರ ಪ್ರಶ್ನೆ ಪತ್ರಿಕೆಯ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಸ್ಲಾಟ್ 1 ಮತ್ತು 2ರ ಪ್ರಶ್ನೆ ಪತ್ರಿಕೆಯ ಡಿಸ್ಕಷನ್ ಕಂಪ್ಲೀಟ್ ಆಗಿರುತ್ತೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ವಿಸಿಟ್ ಮಾಡಿ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಸ್ಲಾಟ್ 3ರ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಇಂಗ್ಲೀಷ್, ಜನರಲ್ ಇಂಗ್ಲೀಷ್ಗೆ ಸಂಬಂಧಿಸಿದ ಪ್ರಶ್ನೆಗಳ ಡಿಸ್ಕಷನ್ ಮಾಡೋಣ. ಪ್ರಥಮ ಪ್ರಶ್ನೆ ನೋಡೋಣ. ಫಸ್ಟ್ ಕ್ವಶನ್ ಏನಿದೆ? ಯೂಸ್ ದ ಫ್ಯೂಚರ್ ಕಂಟಿನ್ಯೂವಸ್ ಟೆನ್ಸ್ ಆಫ್ ದ ವರ್ಡ್ ಜಾಯಿನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಹಿ ಡ್ಯಾಶ್ ದ ಬ್ಯಾಂಕ್ ನೆಕ್ಸ್ಟ್ ವೀಕ್ ಅಂತ. ಇಲ್ಲಿ ಜಾಯಿನ್ ಅನ್ನುವಂತಹ ವರ್ಡ್ ಏನಿದೆ ಇದರ ಒಂದು ಫ್ಯೂಚರ್ ಕಂಟಿನ್ಯೂವಸ್ ಟೆನ್ಸನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ಟೆನ್ಸಸ್ಸಲ್ಲಿ ಮುಖ್ಯವಾಗಿ 3 ವಿಧ ಬರುತ್ತೆ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಸೊ ಮತ್ತೆ ಇದರಲ್ಲಿ ಬೇರೆ ಬೇರೆ ವಿಧಗಳು ಬರುತ್ತೆ. ಸೊ ಇಲ್ಲಿ ಕೇಳಿರೋದೇನು ಅಂತಂದರೆ ಫ್ಯೂಚರ್ ಕಂಟಿನ್ಯೂವಸ್ ಟೆನ್ಸ್. ಸೊ ಇದಕ್ಕೆ ಜಾಯಿನ್ ಅನ್ನುವಂತಹ ವರ್ಡ್ನ ಫ್ಯೂಚರ್ ಕಂಟಿನ್ಯೂವಸ್ ಟೆನ್ಸ್ ಏನಾಗುತ್ತೆ ಅಂತಂದರೆ ವಿಲ್ ಬಿ ಜಾಯ್ನಿಂಗ್ ಆಗುತ್ತೆ. ಹಿ ವಿಲ್ ಬಿ ಜಾಯ್ನಿಂಗ್ ದ ಬ್ಯಾಂಕ್ ನೆಕ್ಸ್ಟ್ ವೀಕ್ ಅಂತ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ. ಸೊ ಇಲ್ಲಿ ಈಸ್ ಜಾಯ್ನಿಂಗ್ ಅಂತ ಕೊಟ್ಟಿದ್ದಾರೆ, ಇದು ಬಂದ್ಬಿಟ್ಟು ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್ ಆಗುತ್ತೆ. ಸೊ ಇದು ಫ್ಯೂಚರ್ ಟೆನ್ಸ್ ಆಗುತ್ತೆ. ಬಟ್ ಕೇಳಿರೋದೇನು ಫ್ಯೂಚರ್ ಕಂಟಿನ್ಯೂವಸ್ ಟೆನ್ಸ್, ವಿಲ್ ಬಿ ಜಾಯ್ನಿಂಗ್ ಅಂತ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಯೂಸ್ ಆನ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ. ದ ಟ್ರೈನ್ ವಿಲ್ ರೀಚ್ ದ ಸ್ಟೇಷನ್ ಆ್ಯಂಡ್ ಅವರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನನ್ನು ನಾವು ಇಲ್ಲಿ ಫಿಲ್ ಮಾಡಬೇಕು ಕೊಟ್ಟಿರುವಂತಹ ಆಯ್ಕೆಗಳಿಂದ. ದ ಟ್ರೈನ್ ವಿಲ್ ರೀಚ್ ದ ಸ್ಟೇಷನ್ ಆ್ಯಂಡ್ ಅವರ್ ಡ್ಯಾಶ್ ಅಂತ, ಆ್ಯಂಡ್ ಅವರ್ ಲೇಟರ್ ಅಂತ. ಸೊ 1 ಗಂಟೆ ತಡವಾಗಿ ಸೊ ಒಂದು ಟ್ರೈನ್ ಏನು ಮಾಡುತ್ತೆ ಸ್ಟೇಷನ್ಗೆ ರೀಚ್ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, fill in the blank with the correct form of adjective based on the word given in the bracket. ಸೊ ಸೆಂಟೆನ್ಸ್ ನೋಡಿ, ರವಿ ಈಸ್ ಡ್ಯಾಶ್ ಬ್ರ್ಯಾಕೆಟಲ್ಲಿ ಕೆಪೇಬಲ್ ದ್ಯಾನ್ ಸುಮನ್ ಅಂತ. ಸೊ ಇಲ್ಲಿ ಸಾಮರ್ಥ್ಯವನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ರವಿ ಈಸ್ ಡ್ಯಾಶ್ ಬ್ರ್ಯಾಕೆಟಲ್ಲಿ ಕೆಪೇಬಲ್ ದ್ಯಾನ್ ಸುಮನ್ ಅಂತ ಕಂಪೇರ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಮೋರ್ ಅಂತ ಬರುತ್ತೆ. ಸೊ ಮೋರ್ ಕೆಪೇಬಲ್ ಅಂತ ಬರುತ್ತೆ. ಆಯ್ಕೆ 3 ಸರಿಯಾದ ಉತ್ತರ. ರವಿ ಈಸ್ ಮೋರ್ ಕೆಪೇಬಲ್ ದ್ಯಾನ್ ಸುಮನ್ ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ, ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ವರ್ಡ್ ದ್ಯಾಟ್ ಮ್ಯಾಚಸ್ ದ ಅಂಡರ್ಲೈನ್ಡ್ ವರ್ಡ್. ದ ಆಕ್ಸಿಡೆಂಟ್ ಟುಕ್ ಪ್ಲೇಸ್ ಬಿಕಾಸ್ ಆಫ್ ಡ್ರೈವರ್ಸ್ ನೆಗ್ಲಿಜೆನ್ಸ್ ಅಂತ ಆಗುತ್ತೆ. ಸೊ ಇಲ್ಲಿ ನೆಗ್ಲಿಜೆನ್ಸ್ ಇದೆ ಅಲ್ವಾ, ಇದಕ್ಕೆ ಸರಿಯಾದ ಅಥವಾ ಸಮನಾರ್ಥಕ ಪದವನ್ನು ನಾವು ಇಲ್ಲಿ ಹುಡುಕಬೇಕು. ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ವರ್ಡ್ ದ್ಯಾಟ್ ಮ್ಯಾಚಸ್ ದ ಅಂಡರ್ಲೈನ್ಡ್ ವರ್ಡ್. ಅಂಡರ್ಲೈನ್ ಮಾಡಿರೋದು ನೆಗ್ಲಿಜೆನ್ಸ್. ಸೊ ಇದಕ್ಕೆ ಈಕ್ವಲ್ ಅಥವಾ ಒಂದು ಒಳ್ಳೆಯ ಅರ್ಥ ಬರೋ ಹಾಗೆ ಸಮನಾರ್ಥಕವಾಗಿ ಬರೋ ಹಾಗೆ ನೋಡೋ ಪದ ಯಾವುದು ಅಂತಂದರೆ ಸರಿಯಾದ ಉತ್ತರ ಕೇರ್ಲೆಸ್ನೆಸ್ ಆಗುತ್ತೆ. ಆಯ್ಕೆ 2 ಆಗುತ್ತೆ. ಸೊ ಅಜಾಗರೂಕತೆ ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡಿ, ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ವರ್ಡ್ ದ್ಯಾಟ್ ಮ್ಯಾಚಸ್ ದ ಅಂಡರ್ಲೈನ್ಡ್ ವರ್ಡ್. ಇಲ್ಲೂ ಕೂಡ ಸೇಮ್ ಅಂಡರ್ಲೈನ್ ಮಾಡಿರುವಂತಹ ಒಂದು ಪದಕ್ಕೆ ಸೊ ಸಮನಾರ್ಥಕ ಅಂದರೆ ಅದೇ ಅರ್ಥ ಬರುವಂತಹ ಪದವನ್ನು ನಾವಿಲ್ಲಿ ಹುಡುಕಬೇಕು. ಹರ್ ಮದರ್ ವಾಸ್ ಹರ್ ಮೆಂಟರ್ ಇನ್ ಹರ್ ಜರ್ನಿ ಆಫ್ ಮ್ಯೂಸಿಕ್. ಮೆಂಟರ್ ಅಂತಂದ್ರೆ ಏನು? ಟೀಚರ್ ಥರ. ಸೊ ಮೆಂಟರ್ಶಿಪ್ ಅಂತ ನಮ್ಗೆ ಗೊತ್ತಿದೆ ಅಲ್ವಾ, ಮೆಂಟರ್ಶಿಪ್ ಮಾಡೋದು, ಅಸಿಸ್ಟ್ ಮಾಡೋದು, ಟೀಚಿಂಗ್ ಮಾಡೋದು. ಸೊ ಇದು ಮೆಂಟರ್ಶಿಪ್, ಟೀಚಿಂಗ್ ಎಲ್ಲವೂ ಕೂಡ ಒಂದೇ ಅರ್ಥ ಬರುತ್ತೆ. ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ವರ್ಡ್ ದ್ಯಾಟ್ ಮ್ಯಾಚಸ್ ದ ಅಂಡರ್ಲೈನ್ಡ್ ವರ್ಡ್. ಇಲ್ಲೂ ಕೂಡ ಅಂಡರ್ಲೈನ್ ಮಾಡಿರುವಂತಹ ಒಂದು ಪದಕ್ಕೆ ಸಮನಾರ್ಥಕವಾಗಿ ಅದೇ ಅರ್ಥ ಬರುವಂತಹ ಒಂದು ಪದವನ್ನು ಹುಡುಕಬೇಕಾಗುತ್ತೆ. ಹೀಸ್ ಹ್ಯೂಮರಸ್ ಟಾಕ್ಸ್ ವಾಸ್ ಅಪೀಲಿಂಗ್ ಟು ಅದರ್ಸ್ ಇನ್ ದ ಕಾನ್ಫರೆನ್ಸ್ ಹಾಲ್. ಸೊ ಅಪೀಲಿಂಗ್ ಟು ಅದರ್ಸ್ ಇನ್ ಕಾನ್ಫರೆನ್ಸ್ ಹಾಲ್, ಹ್ಯೂಮರಸ್ ಟಾಕ್ಸ್. ಸೊ ಅವನ ಹ್ಯೂಮರಸ್ ಟಾಕ್ಸ್ ಏನು ಮಾಡುತ್ತೆ ಅಪೀಲಿಂಗ್ ಟು ಅದರ್ಸ್ ಇನ್ ದ ಕಾನ್ಫರೆನ್ಸ್ ಹಾಲ್ ಅಂತ. ಸೊ ಅಪೀಲಿಂಗ್, ಸೊ ಇದಕ್ಕೆ ಅರ್ಥ ಬರುವಂತಹ ಪದ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಎಂಗೇಜಿಂಗ್ ಅಂತ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ. ಎಂಗೇಜಿಂಗ್ ಅಂದರೆ ತೊಡಗಿಸಿಕೊಳ್ಳು ಅಂತ ಆಗುತ್ತೆ. ತೊಡಗಿಸಿಕೊಳ್ಳೋದು, ತೊಡಗಿಸಿಕೊಳ್ಳು ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ,
Choose the correct spelling from the given options and fill in the blank. She took her child to the dash ಅಂತ. ಸೊ ಇಲ್ಲಿ ಪೀಡಿಯಾಟ್ರಿಷನ್, ಇದಕ್ಕೆ ಸ್ಪೆಲ್ಲಿಂಗ್ ಕರೆಕ್ಟ್ ಯಾವುದು ಪೀಡಿಯಾಟ್ರಿಷನ್ಗೆ ಅಂತ? PEDIATRICIAN ಅಂತ ಆಗುತ್ತೆ. ಪೀಡಿಯಾಟ್ರಿಷನ್ ಅಂತಂದರೆ ಮಕ್ಕಳ ವೈದ್ಯ ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ, choose the correct spelling from the given option and fill in the blank. We must not believe in any dash practices. ಸೊ ಸೂಪರ್ಸ್ಟಿಷಿಯಸ್ ಪ್ರಾಕ್ಟೀಸಸ್ ಅಂತ ನಾವು ಕರಿತೀವಿ. ಸರಿಯಾದ ಉತ್ತರ ಸ್ಪೆಲ್ಲಿಂಗ್ ಏನಾಗುತ್ತೆ? SUPERSTITIOUS, ಸೂಪರ್ಸ್ಟಿಷಿಯಸ್ ಅಂದ್ರೇನು? ಮೂಢನಂಬಿಕೆ ಅಂತ ಆಗುತ್ತೆ. ಮೂಢನಂಬಿಕೆ ಅಂತ ಕರಿತೀವಿ. ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್, ಮೂಢನಂಬಿಕೆ. ನಾವು ಸುಮಾರು ಜನ ಇವತ್ತು ಭಾರತದಲ್ಲಿ ಮೂಢನಂಬಿಕೆ ಇದೆ. ಮೂಢನಂಬಿಕೆ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ದ ರೈಟರ್ ಡಿಡ್ ಅ ಡ್ಯಾಶ್ ಸರ್ವೆ ಆನ್ ಟೈಗರ್ಸ್ ಆಫ್ ಇಂಡಿಯಾ. ದ ರೈಟರ್ ಡಿಡ್ ಅ ಕಾಂಪ್ರಹೆನ್ಸಿವ್ ಸರ್ವೆ ಅಂತ ಆಗುತ್ತೆ. ಸೊ ಸರಿಯಾದ ಸ್ಪೆಲ್ಲಿಂಗ್ ಯಾವ್ದು ಹಾಗಾದರೆ? COMPREHENSIVE, ಕಾಂಪ್ರಹೆನ್ಸಿವ್ ಸರ್ವೆ. ಏನು ಕಾಂಪ್ರಹೆನ್ಸಿವ್ ಅಂತಂದರೆ ಸಮಗ್ರ ಅಧ್ಯಯನ ಅಥವಾ ಸಮಗ್ರ ತನಿಖೆ, ಅಥವಾ ಈ ರೀತಿ ಸಮಗ್ರವಾಗಿ ನಾವು ತನಿಖೆ ಮಾಡ್ತೀವಿ, ಸಮಗ್ರವಾಗಿ ಅಧ್ಯಯನ ಮಾಡ್ತೀವಿ. ಕಾಂಪ್ರಹೆನ್ಸಿವ್ ಸರ್ವೆ. ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಸಿನೋನಿಮ್ ಅಂತಂದರೆ ಸಮನಾರ್ಥಕ ಪದ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಪದಕ್ಕೆ ಸಮನಾರ್ಥಕ ಪದವನ್ನು ನಾವು ಕಂಡುಕೋಬೇಕಾಗತ್ತೆ. ಮೈ ಅಂಕಲ್ ಸ್ಟಾರ್ಟೆಡ್ ಕರ್ಟಲಿಂಗ್ ಹೀಸ್ ಎಕ್ಸ್ಪೆನ್ಸಸ್ ಟು ಬೈ ಅ ನ್ಯೂ ಹೌಸ್. ಸೊ ಈ ಒಂದು ಪದ ಅಥವಾ ಈ ಒಂದು ಲೈನನ್ನು ಮೊದಲು ಅರ್ಥ ಮಾಡ್ಕೋಬೇಕು. ನನ್ನ ಅಂಕಲ್, ನನ್ನ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ, ಸ್ಟಾರ್ಟೆಡ್ ಕರ್ಟಲಿಂಗ್ ಹೀಸ್ ಎಕ್ಸ್ಪೆನ್ಸಸ್, ಅವರ ಒಂದು ಖರ್ಚು ಏನಿರುತ್ತೆ ಅದನ್ನು ಕರ್ಟಲ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಟು ಬೈ ಅ ನ್ಯೂ ಹೌಸ್. ಅದರ ಅರ್ಥ ಗೊತ್ತಾಗ್ಬಿಡುತ್ತೆ ನಮಗೆ. ಹೊಸ ಮನೆಯನ್ನು ತಗೊಳ್ಳೋಕೆ ಅವರ ಖರ್ಚನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಕರ್ಟಲಿಂಗ್ ಅಂದರೆ ಕಡಿಮೆ ಮಾಡೋದು. ದಟ್ ಮೀನ್ಸ್ ರೆಡ್ಯೂಸಿಂಗ್ ಅಂತ ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ. ರೆಡ್ಯೂಸ್ ಮಾಡೋದು, ಕಡಿಮೆ ಮಾಡೋದು, ರೆಡ್ಯೂಸಿಂಗ್ ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಸಿನೋನಿಮ್ ಅಂತಂದರೆ ಸಮನಾರ್ಥಕ ಪದ. ಸೊ ದ ಆಡಿಯನ್ಸ್ ವರ್ ಸ್ಪೆಲ್ ಬೌಂಡ್ ಆಫ್ಟರ್ ಲಿಸ್ನಿಂಗ್ ಟು ಹಿಸ್ ಸಾಂಗ್. ಸ್ಪೆಲ್ ಬೌಂಡ್ ಸಮನಾರ್ಥಕ ಪದ ಏನು ಅಂತಂದರೆ ಅಮೇಜ್ಡ್ ಅಂತ ಆಗುತ್ತೆ. ಸೊ ಏನು ಅಮೇಜ್ಡ್ ಅಂದರೆ ಆಶ್ಚರ್ಯಚಕಿತನಾಗು. ಎಲ್ಲರೂ ಕೂಡ ಅವರ ಸಾಂಗನ್ನು ಕೇಳಿ ಆಶ್ಚರ್ಯಗೊಂಡ್ರು, ಆಶ್ಚರ್ಯಚಕಿತನಾದರು. ಸೊ ಅಮೇಜ್ಡ್ ಅಂದರೆ ಆಶ್ಚರ್ಯಚಕಿತನಾಗು ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ದ ಹೆವಿ ರೇನ್ಫಾಲ್ ಹ್ಯಾಂಪರ್ಡ್ ದ ರೆಸ್ಕ್ಯೂ ಆಪರೇಷನ್ಸ್. ಸೊ ಇವಾಗ ಯಾವುದಾದ್ರೂ ಫ್ಲಡ್ ಆದಾಗ, ತುಂಬ ಒಂದು ಮಳೆಯಾಗಿ ಫ್ಲಡ್ ಆದಾಗ, ಸೊ ಮುಳುಗಡೆ ಪ್ರದೇಶದಲ್ಲಿ ಒಂದು ರೆಸ್ಕ್ಯೂ ಆಪರೇಷನನ್ನು ನಾವು ಮಾಡ್ತಿರ್ತೀವಿ. ರೆಸ್ಕ್ಯೂ ಅಂತಂದರೆ ಕಾಪಾಡೋದು. ಯಾರು ಒಂದು ಪ್ರಾಣಿಗಳನ್ನಾಗಿರ್ಬೋದು, ಮನುಷ್ಯರನ್ನಾಗಿರ್ಬೋದು, ಅವರನ್ನು ಬೇರೆ ಕಡೆ ನಾವು ಸಾಗಣೆ ಮಾಡಬೇಕಾಗತ್ತೆ, ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗತ್ತೆ. So the heavy rainfall hampered the rescue operations. ಹ್ಯಾಂಪರ್ಡ್ ಅಂದರೆ ಏನು? ಸೊ ಹ್ಯಾಂಪರ್ಡ್ ಅಂತಂದರೆ ರಿಸ್ಟ್ರಿಕ್ಟೆಡ್ ಅಂತ ಆಗುತ್ತೆ, ಅಂದರೆ ತೊಂದರೆ ಮಾಡುತ್ತೆ. ರಿಸ್ಟ್ರಿಕ್ಟೆಡ್ ಅಂತಂದರೆ ಏನಪ್ಪ? ರಿಸ್ಟ್ರಿಕ್ಟೆಡ್ ಕರೆಕ್ಟಾಗಿ ನಾವು ಹೇಳೋದಂದರೆ, ರಿಸ್ಟ್ರಿಕ್ಟೆಡ್ ಅಂದರೆ ನಿರ್ಬಂಧಿಸೋದು, ನಿರ್ಬಂಧವನ್ನು ಮಾಡುತ್ತೆ. ಎಕ್ಸಾಕ್ಟ್ ಮೀನಿಂಗ್ ನೋಡಿ, ನಿರ್ಬಂಧ ಮಾಡೋದು, ನಿರ್ಬಂಧವನ್ನು ಹೇರುತ್ತೆ ಅಂದರೆ ತೊಂದರೆ ಕೊಡುತ್ತೆ ಒಂದು ರೆಸ್ಕ್ಯೂ ಆಪರೇಷನ್ಸ್ಗೆ. ಐಡೆಂಟಿಫೈ ದ ಆಂಟೋನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಅಂದರೆ ವಿರುದ್ಧಾರ್ಥಕ ಪದ. ದ ಸಿ ಗೆಟ್ಸ್ ಟರ್ಬ್ಯುಲೆಂಟ್ ಆಟ್ ಟೈಮ್ಸ್ ಅಂತ. ಟರ್ಬ್ಯುಲೆಂಟ್ ಇದರ ಆಪೋಸಿಟ್ ಪದ ಏನು? ಟರ್ಬ್ಯುಲೆಂಟ್ ಅಂದರೆ ಪ್ರಕ್ಷುಬ್ಧ ಅಂತ ನಾವು ಕರಿತೀವಿ. ಟರ್ಬ್ಯುಲೆಂಟ್ನ ಅರ್ಥ ಪ್ರಕ್ಷುಬ್ಧ ವಾತಾವರಣ. ಸೊ ಪ್ರಕ್ಷುಬ್ಧದ ಆಪೋಸಿಟ್ ಪದ ಏನು? ಶಾಂತವಾಗಿರೋದು ಅಂದರೆ ಕಾಮ್ನೆಸ್. ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಆಂಟೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ದ ಪೊಲೀಸ್ ಆರ್ ಚೆಕಿಂಗ್ ಇಫ್ ದ ಫೋನ್ ಕಾಲ್ಸ್ ವರ್ ಆಥೆಂಟಿಕ್. ಆಥೆಂಟಿಕ್ ಅಂದರೆ ಏನು ಅಂದರೆ ಅಧಿಕೃತ ಅಂತ ನಾವು ಕರಿತೀವಿ. ಅಧಿಕೃತ, ಆಥೆಂಟಿಕ್ ಅಂದರೆ ಆಥೆಂಟಿಕ್ ಇನ್ಫಾರ್ಮೇಷನ್, ಅಧಿಕೃತ ಮಾಹಿತಿ ಅಂತ ನಾವು ಕೇಳ್ತಿರ್ತೀವಿ. ಇದರ ಒಂದು ಆಂಟೋನಿಮ್, ಆಪೋಸಿಟ್ ವರ್ಡ್ ಏನು ಅಂತಂದರೆ ನಮಗೆ ಫೇಕ್, ನಕಲಿ, ಫೇಕ್ ಕಾಲ್ಸ್ ಅಂತ ನಾವು ಕರಿತೀವಲ್ವ. ನಕಲಿ ಕರೆಗಳು, ಆಥೆಂಟಿಕ್ ಅಲ್ಲ, ಫೇಕ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಆಂಟೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ದ ವಾಟರ್ ಮೂವ್ಡ್ ಔಟ್ಸೈಡ್ ದ ಪೋರಸ್ ಮಟೀರಿಯಲ್ಸ್. ಪೋರಸ್ ಅಂತಂದರೆ ಏನು? ರಂಧ್ರವಿರುವಂತಹ ಅಂತ ಆಗುತ್ತೆ. ಇದರ ಒಂದು ಆಪೋಸಿಟ್ ಪದ ಏನು ಹಾಗಾದರೆ? ಡೆನ್ಸ್ ಅಂತ ಆಗುತ್ತೆ. ಡೆನ್ಸ್ ಅಂದರೆ ದಟ್ಟವಾದ ಅಂತ ಆಗುತ್ತೆ.
ಮುಂದಿನ ಪ್ರಶ್ನೆ ನೋಡಿ, fill in the blank with the appropriate article. R.K. Lakshman was dash eminent cartoonist. ಸೊ ವ್ಯಂಗ್ಯ ಚಿತ್ರಕಾರ, ಕಾರ್ಟೂನಿಸ್ಟ್ ಅಂದರೆ ವ್ಯಂಗ್ಯ ಚಿತ್ರಕಾರ. ಇಲ್ಲಿ ಯಾವ ಆರ್ಟಿಕಲ್ ಬರುತ್ತೆ? ಆ್ಯನ್ ಅಂತ ಬರುತ್ತೆ, ಬಿಕಾಸ್ ಅಂತ ಇರೋದ್ರಿಂದ ಆ್ಯನ್ ಎಮಿನಿಯಂಟ್ ಕಾರ್ಟೂನಿಸ್ಟ್ ಅಂತ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, fill in the blank with the appropriate collective noun ಅಂತ ಕೇಳಿದ್ದಾರೆ. A dash of judges are discussing his case. A bench of judges. So usually ನ್ಯೂಸ್ಪೇಪರನ್ನು ಓದುವಾಗ ರೀಸೆಂಟಾಗಿ ಹಿಜಾಬ್ ಕಾಂಟ್ರವರ್ಸಿ ಮೇಲೆ ಒಂದು ಬೆಂಚ್ ಇತ್ತು, ಒಂದು ಜಡ್ಜಸ್ಗಳ ಒಂದು ಬೆಂಚ್ ಏನು ಕೊಡ್ತಾರೆ, ಜಡ್ಜ್ಮೆಂಟನ್ನು ಕೊಟ್ಟರು. ಸೊ ಬೆಂಚ್ ಆಫ್ ಜಡ್ಜಸ್ ಆರ್ ಡಿಸ್ಕಸಿಂಗ್ ಹೀಸ್ ಕೇಸ್ ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ, fill in the blank with the correct adverb based on the instructions given in bracket. She left her dog ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಡ್ವರ್ಬ್ ಆಫ್ ಪ್ಲೇಸ್, ಒಂದು ಪ್ಲೇಸ್ಗೆ ಸಂಬಂಧಿಸಿದ ಆಡ್ವರ್ಬನ್ನು ನಾವು ಇಲ್ಲಿ ಫಿಲ್ ಮಾಡಬೇಕು. ಸೊ ಹ್ಯಾಪಿಲಿ ಆಗೋದಿಲ್ಲ, ಆ್ಯಂಗ್ರಿಲಿ ಆಗೋದಿಲ್ಲ. ಡೌನ್ ಸ್ಟೇರ್ಸ್ ಅಂದರೆ ಕೆಳಗಡೆ. ಸೊ ಡೌನ್ ಸ್ಟೇರ್ಸಲ್ಲಿ ಅವಳು ತನ್ನ ನಾಯಿಯನ್ನು ಬಿಡ್ತಾಳೆ. ಶಿ ಲೆಫ್ಟ್ ಹರ್ ಡಾಗ್ ಡೌನ್ ಸ್ಟೇರ್ಸ್ ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಟೈಪ್ ಆಫ್ ಆಡ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್. ಹಿ ಆಸ್ಕ್ಡ್ ಫಾರ್ ಸಮ್ ವಾಟರ್. ಸಮ್ ಅನ್ನೋದೇನು? ಆಡ್ಜೆಕ್ಟಿವ್ ಆಫ್ ಕ್ವಾಲಿಟಿನ ಅಲ್ಲ, ಕ್ವಾಲಿಟಿ ಆಗೋದಿಲ್ಲ. ಇಟ್ ಈಸ್ ಅ ಆಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಆಗುತ್ತೆ. ಸೊ ಆಯ್ಕೆ 2 ಸರಿಯಾದ ಉತ್ತರ, ಆಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಮುಂದಿನ ಪ್ರಶ್ನೆ, fill in the blank with the appropriate preposition. I should return from Delhi dash Saturday evening ಅಂತ ಕೇಳಿದ್ದಾರೆ. ಸೊ ತುಂಬ ಸರಳವಾಗಿದೆ. ಬೈ ಸ್ಯಾಟರ್ಡೇ ಈವ್ನಿಂಗ್, ನಾನು ಶನಿವಾರದ ಒಳಗಾಗಿ ಬಂದುಬಿಡ್ತೇನೆ. ಐ ಶುಡ್ ರಿಟರ್ನ್ ಫ್ರಮ್ ಡೆಲ್ಲಿ ಬೈ ಸ್ಯಾಟರ್ಡೇ ಈವ್ನಿಂಗ್ ಅಂತ ಆಗುತ್ತೆ. ಆಯ್ಕೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ, fill in the blank with the appropriate word to reflect the correct meaning of the sentence. She dash a taxi to move around Mumbai ಅಂತ ಕೇಳಿದ್ದಾರೆ. She hired a taxi to move around Mumbai. She hired a taxi to move around Mumbai ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಸೊ ಪ್ಯಾಸೇಜ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ವಿಚ್ ಕಂಟ್ರಿ ಬಾರ್ಡರ್ ದ ಡೆಡ್ ಸಿ ಅಟ್ ದ ಈಸ್ಟ್? ಮೃತ ಸಮುದ್ರ, ಡೆಡ್ ಸಿ ಅಟ್ ದ ಈಸ್ಟ್ ಅಂತ ಕೇಳಿದ್ದಾರೆ. ಸೆಂಟೆನ್ಸ್ ನೋಡಿ, ದ ಡೆಡ್ ಸಿ ಈಸ್ ಒನ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್ ಪ್ರೆಸೆಂಟ್ ಇನ್ ಅವರ್ ಪ್ಲಾನೆಟ್ ಅರ್ತ್ ದ್ಯಾಟ್ ಬಾರ್ಡರ್ಸ್ ಜೋರ್ಡಾನ್ ಅಟ್ ದ ಈಸ್ಟ್. ಸೊ ನೋಡಿ, ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಜೋರ್ಡಾನ್ ಕೇಳಿರೋದು ನಮಗೆ ಈಸ್ಟ್ಗೆ ಯಾವ ಕಂಟ್ರಿ ಬರುತ್ತೆ ಅಂತ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಡೆಪ್ತ್ ಆಫ್ ಡೆಡ್ ಸಿ ಅಂತ ಕೇಳಿದ್ದಾರೆ. ಸೊ ಡೆಪ್ತ್ ಬಂದುಬಿಟ್ಟು 1237 ಅಂತ. ಇಲ್ಲಿ ಕನ್ಫ್ಯೂಸ್ ಆಗುತ್ತೆ 2 ಕಡೆ, 377 ಮೀಟರ್ ಆಗುತ್ತೆ. ಇಲ್ಲಿ ನೋಡಿ, ಸೊ ಇಲ್ಲಿ ಪ್ಯಾಸೇಜಲ್ಲಿ 1237 ಫೀಟ್ ಇದೆ, 377 ಮೀಟರ್ ಇದೆ. ಸೊ ಇಲ್ಲಿ ಮೀಟರಲ್ಲಿ ಕೇಳಿರೋದ್ರಿಂದ 377 ಮೀಟರ್ ಆಗುತ್ತೆ. ಫಸ್ಟ್ ಪ್ಯಾಸೇಜನ್ನು ಓದಬೇಕಾಗುತ್ತೆ, ಓದಿ ಆನ್ಸರನ್ನು ಮಾಡ್ಬೋದು. ತುಂಬ ಸರಳವಾಗಿದೆ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ಇವನ್ ದೋ ದ ಬಾಡಿ ಆಫ್ ದ ವಾಟರ್ ಈಸ್ ಕಾಲ್ಡ್ ಅಟ್ ದ ಡೆಡ್ ಸಿ, ಇಟ್ ಈಸ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ, ದ ಲೇಕ್ ವಿಚ್ ಈಸ್ ಹೈಪೋಸಲೈನ್. ತುಂಬ ಒಂದು ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದೆ, ಹೈಪೋಸಲೈನ್ ಇದೆ. ಯಾಕಂತಂದರೆ ಇಲ್ಲಿ ನೋಡಿ, ಇಲ್ಲಿ ಸಾಲ್ಟ್ ವಾಟರ್ ಮುಖ್ಯವಾಗಿ ನಮಗೆ 33% ಕಾನ್ಸಂಟ್ರೇಷನ್ ಸಿಗುತ್ತೆ, 33% ಇರುತ್ತೆ. ಸೊ ಹೈಪೋಸಲೈನ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ವಿಚ್ ಅಮಾಂಗ್ ದ ಗಿವನ್ ಆಪ್ಷನ್ಸ್ ಇಸ್ ನಾಟ್ ಅ ಫೀಚರ್ ಆಫ್ ದ ಡೆಡ್ ಸಿ? ಡೆಡ್ ಸಿನ ಫೀಚರ್ ಯಾವುದಲ್ಲ ಅಂತ ಕೇಳಿದ್ದಾರೆ. ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ಇಟ್ ಈಸ್ ಲೊಕೇಟೆಡ್ ಇನ್ ಅ ರೀಸನ್ ವಿಚ್ ಈಸ್ ಮಾರ್ಕ್ಡ್ ಆಸ್ ಅರ್ತ್ಸ್ ಲೋಯೆಸ್ಟ್ ಎಲಿವೇಶನ್ ಆನ್ ಲ್ಯಾಂಡ್. ಇದು ಕರೆಕ್ಟ್ ಆಗಿರುತ್ತೆ. ಇಟ್ ಈಸ್ ಅ ಹೈ ಕಾನ್ಸಂಟ್ರೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಅದರ್ ಮಿನರಲ್ಸ್. ಇಟ್ ಈಸ್ ವೆಲ್ ನೋನ್ ಫಾರ್ ಇಟ್ಸ್ ಬಿಯಾಂಡ್ ನೇಚರ್ ದ್ಯಾಟ್ ಮೇಕ್ಸ್ ಥಿಂಗ್ಸ್ ಆ್ಯಂಡ್ ಪೀಪಲ್ ಫ್ಲೋಟ್ ಆನ್ ಇಟ್. ಸೊ ಇದೆಲ್ಲವೂ ಕೂಡ ಫೀಚರ್ಸ್ ಆಗುತ್ತೆ. ಸೊ ನಾವು ಪ್ಯಾಸೇಜನ್ನು ನೋಡಿದಾಗ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಸಾಲ್ಟ್ ವಾಟರ್ ಇದೆ, ಮಿನರಲ್ಸ್ ಜಾಸ್ತಿ ಇರುತ್ತೆ. ಇವನ್ ಇದ್ರ ಮೇಲೆ ಫ್ಲೋಟ್ ಮಾಡ್ಬೋದು. ಒಂದು ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿರುತ್ತೆ, ಒಂದು ಟ್ರೀಟ್ಮೆಂಟ್ ಹಬ್ ಆಗಿ ಯೂಸ್ ಮಾಡ್ತಾರೆ ಟೂರಿಸ್ಟ್ ಇದನ್ನು. ಸೊ ಬಿಯಾಂಡ್ ಸಿ ಬರುತ್ತೆ ಇದರದ್ದು. ಸೊ ಇವೆಲ್ಲವೂ ಕೂಡ ಫೀಚರ್ಸ್ ಆಗುತ್ತೆ. ಒಂದು ಸಲ ನೀವು ಫುಲ್ ಏನಂತಾರೆ ಪ್ಯಾಸೇಜನ್ನು ಓದಿ ಆನ್ಸರ್ಸನ್ನು ಆರಾಮಾಗಿ ಮಾಡ್ಬೋದು. ಸೊ ಇಷ್ಟು 2017 KPTCLನ ಜೂನಿಯರ್ ಅಸಿಸ್ಟೆಂಟ್ನ ಸ್ಲಾಟ್ 3ರ ಜನರಲ್ ಇಂಗ್ಲೀಷ್, ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಿಸಿದ ಪ್ರಶ್ನೆಗಳ ಡಿಸ್ಕಷನ್ ಆಗಿರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ರೆಡಿ ಜನರಲ್ ನಾಲೆಡ್ಜ್ ಮತ್ತು ಸಾಮಾನ್ಯ ಇಂಗ್ಲೀಷ್ 2ರ ಪ್ರಶ್ನೆ ಪತ್ರಿಕೆಯ 2 ವಿಷಯಗಳ ಡಿಸ್ಕಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಬೆಲ್ ಐಕಾನ್ ಇದೆ,
ಗಂಟೆಯ ಚಿತ್ರ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ನ ಒಂದು ವೆಬ್ಸೈಟ್ ಇದೆ, join2learn.in ಅಂತ, join2learn.in ಅಂತ ಒಂದು ವೆಬ್ಸೈಟ್ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೇನೆ. ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಕ್ವಿಜ್ಗಳನ್ನು ಅಟೆಂಪ್ಟ್ ಮಾಡಿ, ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಮಾಡ್ಕೊಳ್ಳಿ. ಇವನ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ವಿಸಿಟ್ ಮಾಡಿ, ವೆಬ್ಸೈಟ್ಗೆ ಜಾಯ್ನ್ ಆಗಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ ಕಮಿಂಗ್ KPTCL ಎಕ್ಸಾಮ್ಗೆ 450 ರುಪೀಸ್ನ ಒಂದು ಕೋರ್ಸನ್ನು ಲಾಂಚ್ ಮಾಡಿರ್ತೀವಿ. ಇದೊಂದು ಪೇಯ್ಡ್ ವಾಟ್ಸ್ಆ್ಯಪ್ ಗ್ರೂಪ್ ಆಗಿರುತ್ತೆ. ಈ ಒಂದು ಗ್ರೂಪ್ನಲ್ಲಿ ನಿಮಗೆ ಸಾಫ್ಟ್ ಕಾಪಿ ನೋಟ್ಸ್ಗಳ ಒಂದು ಸಾಫ್ಟ್ ಕಾಪಿ ಅವೈಲೇಬಲ್ ಇರುತ್ತೆ, ಓಲ್ಡ್ ಕ್ವಶನ್ ಪೇಪರ್ಸ್ಗಳ ಸಾಫ್ಟ್ ಕಾಪಿ ಅವೈಲೇಬಲ್ ಇರುತ್ತೆ. ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತಂದರೆ 7795014409 ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಅಲ್ಲೂ ಕೂಡ ನೀವು ಈ ಒಂದು ನಂಬರ್ನ ತಗೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ನ ಲಿಂಕ್ ಇರುತ್ತೆ, ಇವನ್ ಇನ್ಸ್ಟಾಗ್ರಾಮ್ನ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ವಿಸಿಟ್ ಮಾಡಿ, ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.